ಈಗ ಕ್ವಿಕ್ ಬಿಟ್ಸುತ್ತು ಧ್ರುವಂತ್ ಅವರೊಂದಿಗೆ. ಸೊ ಇದು ರ್ಯಾಪಿಡ್ ಫೈರ್, ಕಂಪ್ಲೀಟಾಗಿ 10 ಪ್ರಶ್ನೆಗಳಿರುತ್ತೆ. ಸೊ ನೀವು ಕ್ವಿಕ್ಕಾಗಿ ಉತ್ತರ ಕೊಡ್ಬೋದು ಅಥವಾ ಎಲಾಬ್ರೇಟ್ ಮಾಡ್ಬೇಕನ್ಸಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಮೊದಲನೇ ಪ್ರಶ್ನೆ, ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ಎಮೋಷನ್. ಎರಡೂ. ಓಕೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ? ಮಹಾನ್ ವೇದಿಕೆ, ದೈವಸ್ಥಾನ. ಇಂದಿಗೂ ಮನಸ್ಸಲ್ಲಿ ಉಳಿದಿರುವಂಥ ಚಿಕ್ಕಂದಿನ ನೆನಪು? ನನ್ನ ತಮ್ಮನ್ನ ತುಂಬ ಗೋಳೈಕೊಂಡಿದ್ದೀನಿ, ಅದು ಮಾತ್ರ. ಓಕೆ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ರವೀನಾ ಟಂಡನ್. ಓಕೆ. ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್? ಮೈ ಸ್ಟೈಲ್ ಸ್ಟೇಟ್ಮೆಂಟ್ ನನ್ನ ಆ್ಯಟಿಟ್ಯೂಡ್. ಓಕೆ. ಲೈಫಲ್ಲಿ ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದಂಥ ಪರ್ಸ್ನಾಲಿಟೀಸ್? ತುಂಬ ಜನ ಇದ್ದಾರೆ. ಅದರಲ್ಲಿ ನನಗೆ ರೀಸೆಂಟಾಗಿ ನಾನು ಹೇಳಬೇಕು, ನನಗೆ ತುಂಬ ಇನ್ಸ್ಪೈರ್ ಮಾಡಿರೋದು ನನ್ನ ಜೀವನದಲ್ಲಿ ನನಗೆ ರತನ್ ಟಾಟಾ ಅಂದರೆ ತುಂಬ ಇಷ್ಟ. ರತನ್ ಟಾಟಾ ಅವರ ಅಂದರೆ ತುಂಬ ಇಷ್ಟ. ಮತ್ತು ಸುಮಾರು ಜನ ಇದ್ದಾರೆ ಅಂಥದ್ರಲ್ಲಿ. ಮತ್ತು ಮೈಕಲ್ ಜಾಕ್ಸನ್ ಇಷ್ಟ ನನಗೆ. ಮತ್ತು ಮೈಕ್ ಟೈಸನ್ ಅವರು ಇಷ್ಟ. ರತನ್ ಟಾಟಾ ಇಷ್ಟ. ಬಿಲ್ ಗೇಟ್ಸ್, ಇವರೆಲ್ಲ ಇಷ್ಟ ನನಗೆ. ರೀಸೆಂಟ್ ಡೇಸಲ್ಲಿ ನನಗೆ ಇಷ್ಟ ಆಗಿರೋದು ನಿರ್ಭಯಾನಂದ ಗುರುಗಳು, ನಿರ್ಭಯಾನಂದ ಸ್ವಾಮೀಜಿ ಅಂತ ಇದ್ದಾರೆ. ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಮಹಾನ್ ಭಕ್ತರು. ವಿವೇಕಾನಂದರು ಗೊತ್ತು ನಿಮಗೆ, ಎಂಥ ಮಹಾನ್ ಪುರುಷರು. ಅವರ ಇನ್ನೊಂದು ರೂಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ನಾನು ಕೇಳಿದ್ದೀನಿ, ಓಶೋ ಆಗಲಿ, ನಿಮ್ಮ ಸದ್ಗುರು ಅವರಾಗಲಿ, ಅಥವಾ ಸುಮಾರು ಜನನ ನಾನು ಕೇಳಿದ್ದೀನಿ. ಆದರೆ ನನಗೆ ಇಷ್ಟು ಜನ ಕೇಳಿದಾಗ ನನಗೆ ತುಂಬ ತಿಳ್ಕೊಂಡಿರೋ ಒಂದು ವಿಚಾರಗಳನ್ನು ಆ ವ್ಯಕ್ತಿ ಅಂತಂದರೆ ನಮ್ಮ ನಿರ್ಭಯಾನಂದ ಗುರುಗಳು. ಅವ್ರನ್ನ ಈಗ ಇಮಿಡಿಯೇಟ್ ನಾನು ಮೀಟ್ ಆಗೋ ಒಂದು ಪ್ರಯತ್ನ ಇದೆ. ಭಾಳ ಇಷ್ಟ ಆಗುತ್ತೆ ಅವರು. ಹೀ ಈಸ್ ಒನ್ ವೆರಿ ಇನ್ಸ್ಪೈರಿಂಗ್ ಪರ್ಸನ್ ಇನ್ ಮೈ ಲೈಫ್. ಓಕೆ. ಅಮ್ಮ ಮಾಡುವ ಯಾವ ಅಡುಗೆ ತುಂಬ ಇಷ್ಟ? ಎಲ್ಲ ನಾನ್ ವೆಜ್. ನಮ್ಮ ಅಮ್ಮ ಒಂದು ಎಷ್ಟು ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ ಅಂತಂದರೆ ಯಾಕೆ ನೆನಪು ಮಾಡ್ತೀರಿ ಇಲ್ಲಿ? ನಾನು ಇನ್ನೂ ಅಮ್ಮನ ಹತ್ರ ಹೋಗಿಲ್ಲ, ಬಾಯಲ್ಲೆಲ್ಲ ನೀರು ಬರ್ತದೆ ಈ ಕ್ವಶನ್ ಕೇಳಿದಾಗಲೇ. ಅಮ್ಮ ಮಾಡೋ ಎಲ್ಲ ನಾನ್ ವೆಜ್ ಇಷ್ಟ. ಓಕೆ. ಸೊ ಕ್ರೇಜಿ ಫ್ಯಾನ್ ಮೂಮೆಂಟ್? ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಮೇಡಮ್, ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರು, ಜಯ ಮಹಾಕಾಲ್. ಓಕೆ. ಸೊ ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಕನ್ನಡ ಮೂವೀಸ್? ಕನ್ನಡ ಮೂವೀಸ್ ಓಕೆ. ಬಟ್ ಒಂದು ನನ್ನ ಲೈಫಲ್ಲಿ ತುಂಬ ನನಗೆ ಆ ಮೂವಿ ಒಂದು ಬೈಬಲ್ಗೆ ಸಮ ಅಂತ ಹೇಳೋದಾದರೆ ಬಾಹುಬಲಿ. ಓಕೆ. ನಾನೊಬ್ಬ ಕಲಾವಿದ, ನನಗೆ ಭಾಷೆ ಆಗಲಿ ಅಥವಾ ಅದೆಲ್ಲ ಬರಲ್ಲ ನಾನು. ಸೊ ಒಂದು ಒಳ್ಳೆಯದೇ ಅಂತಲೇ ಹೇಳೋವಂಥ ವ್ಯಕ್ತಿತ್ವ ನನ್ನದು. ನನಗೆ ತುಂಬ ಎಲ್ಲವೂ ಬೆಸ್ಟ್ ಮೂವೀಸೇ, ನನ್ನ ಪ್ರಕಾರ ಎಲ್ಲ ಬೆಸ್ಟ್ ಮೂವೀಸ್. ಆದರೆ ನನ್ನ ಮನಸ್ಸಿಗೆ ತುಂಬ ಒಂದು ನಾಟಿದ್ದು, ನನ್ನ ಜೀವನದ ಪರ್ಯಂತ ನನ್ನ ಉಸಿರು ಇರೋವರೆಗೂ ನಾನು ಅದನ್ನು ಈ ಒಂದು ಸಿನಿಮಾ ಅಂತ ಕೇಳಿದ್ರೆ ಅದು ಬಾಹುಬಲಿ. ಓಕೆ. ಸೊ ಸೂಪರ್ ನೋವಾ ಕೂಡ ಆಗಿರ್ಬೋದು ಬಹುಶಃ. ದೇವರು ಇಂಟ್ರೊಡ್ಯೂಸ್ ಆಗಿದ್ದ ಅವಾಗ. ಎಸ್. ಓಕೆ. ಸೊ ಕೊನೆಯ ಪ್ರಶ್ನೆ, ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಒಂದು ಸಲ ಆಗೋದು ಲೈಫ್, ಆದಷ್ಟು ಆ ಲೈಫ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಮಾಡಿ. ಸಾಧನೆ ಅನ್ನೋದು ಎಲ್ರಿಗೂ ಮಾಡಲಿಕ್ಕಾಗೋದಿಲ್ಲ, ಆದರೆ ಒಳ್ಳೆತನನ ಎಲ್ರಿಗೂ ಮಾಡಲಿಕ್ಕಾಗತ್ತೆ. ಅದನ್ನು ಮಾಡಿ. ಕೆಟ್ಟದ್ದು ಬೇಡ. ಕೆಟ್ಟದ್ದು ಮಾತುಗಳಾಗಲಿ, ದ್ವೇಷ ಆಗಲಿ, ಅಥವಾ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಾಗಲಿ ಬೇಡ.